ಸೊ ಗೆಳೆಯರೆ, ಅದ್ಭುತವು ಕೇವಲ ಸಂಖ್ಯೆಯಲ್ಲಿ ಅಷ್ಟೇ ಅಲ್ಲ, ಇದನ್ನು ಹೊರತು ರಣನೀತಿ ಮತ್ತು ಕೌಶಲ್ಯದಲ್ಲಿದೆ. ಹಾಗೂ ಈ ಮಾತು ಸಂಪೂರ್ಣವಾಗಿ ಭಾರತೀಯ ನೌಕಾಪಡೆಗೆ ಹೊಂದಿಕೆಯಾಗ್ತದೆ. ವಿಶ್ವದ ಅತಿ ದೊಡ್ಡ ನೌಕಾಪಡೆ ಅಂತ ಹೇಳಿಕೊಳ್ಳುವ ಈ ಚೀನಾ ಭಾರತಕ್ಕಿಂತ ಹೆಚ್ಚಿನ ಯುದ್ಧ ನೌಕೆಗಳನ್ನ ಹೊಂದಿದೆ. ಆದರೆ ಈ ಸಂದರ್ಭಗಳಲ್ಲಿ ಭಾರತೀಯ ನೌಕಾಪಡೆಯು ಚೀನಾದೊಂದಿಗೆ ಸ್ಪರ್ಧಿಸಬಹುದೇ ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ. ಸೊ ಇವತ್ತು ನಾವು ಈ ಪ್ರಶ್ನೆಗೇನೆ ಉತ್ತರ ಹುಡುಕಲಿದ್ದೇವೆ. ಹಾಗೂ ಭಾರತೀಯ ನೌಕಾಪಡೆಯು ತನ್ನ ಒಂದು ಯುದ್ಧ ನೌಕೆಯಿಂದ ಚೀನಾದ 3-4 ಯುದ್ಧ ನೌಕೆಗಳನ್ನ ಹೇಗೆ ಮೀರಿಸುತ್ತದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ಭಾರತದ ಅದ್ಭುತವಾದ ಈ ಯುದ್ಧ ನೌಕೆಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ಚೀನಾದ ನೌಕಾಪಡೆಯ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಈ ಚೀನಾವು ಪ್ರಪಂಚದ ಅತಿ ದೊಡ್ಡ ನೌಕಾಪಡೆಯಾಗಿದೆ. 2024 ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಸುಮಾರು 375 ಯುದ್ಧ ನೌಕೆಗಳನ್ನ ಹೊಂದಿದೆ. ಮತ್ತು 2035 ವೇಳೆಗೆ ಈ ಚೀನಾವು 500 ಯುದ್ಧ ನೌಕೆಗಳನ್ನ ಹೊಂದಿರುವ ಗುರಿಯನ್ನ ಹೊಂದಿದೆ. ಇದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್, ವಿಧ್ವಂಸಕ ಫ್ರಿಗೇಟ್, ಪರಮಾಣು ಸಬ್ಮರೀನ್ಗಳು ಮತ್ತು ಇತರೆ ಹಡಗುಗಳು ಕೂಡ ಸೇರಿವೆ. ಈಗ ಭಾರತೀಯ ನೌಕಾಪಡೆಯ ಬಗ್ಗೆ ಮಾತಾಡುವುದಾದ್ರೆ 2024 ವೇಳೆಗೆ ಭಾರತವು 134 ಯುದ್ಧ ನೌಕೆಗಳನ್ನ ಹೊಂದಿದ್ದು 2035 ವೇಳೆಗೆ ಇದು 175 ಯುದ್ಧ ನೌಕೆಗಳನ್ನ ಹೊಂದುವ ಗುರಿಯನ್ನ ಹೊಂದಿದೆ. ಭಾರತವು ತನ್ನ ಯುದ್ಧ ನೌಕೆಗಳನ್ನ ತಾಂತ್ರಿಕ ಮತ್ತು ಕಾರ್ಯತಂತ್ರದ ದೃಷ್ಟಿಕೋನದಿಂದ ಬಹಳ ಉನ್ನತವಾದದನ್ನ ಮಾಡಿದೆ. ಸಂಖ್ಯಾಬಲದಲ್ಲಿ ಭಾರತಕ್ಕಿಂತ ಚೀನಾ ಖಂಡಿತ ಮುಂದಿದೆ. ಆದರೆ ಸಂಖ್ಯೆಗಳೇ ಸರ್ವಸ್ವ ಇದೆನಾ? ಖಂಡಿತ ಇಲ್ಲ. ಯಾಕಂದ್ರೆ ಭಾರತೀಯ ನೌಕಾಪಡೆಯು ಕಾರ್ಯತಂತ್ರ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಸಂಖ್ಯೆಗಳನ್ನ ಸೋಲಿಸಬಹುದು ಅನ್ನೋದನ್ನ ಸಾಬೀತುಪಡಿಸಿದೆ. ಸೊ ಬನ್ನಿ, ಈಗ ಭಾರತದ ಯುದ್ಧ ನೌಕೆಗಳ ಶಕ್ತಿ ಏನಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತೀಯ ಯುದ್ಧ ನೌಕೆಗಳನ್ನ ಶತ್ರುಗಳ ರೆಡಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಸ್ಟೆಲ್ತ್ ಟೆಕ್ನಾಲಜಿಯನ್ನು ಉಪಯೋಗಿಸಲಾಗುತ್ತದೆ. ಶತ್ರುಗಳಿಗೆ ಅವುಗಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇದರ ಡಿಸೈನ್ ಅನ್ನು ಮಾಡಲಾಗಿದೆ. ಭಾರತದ ಯುದ್ಧ ನೌಕೆಗಳಲ್ಲಿ ರಷ್ಯಾ, ಫ್ರಾನ್ಸ್, ಜಪಾನ್ ಮತ್ತು ಅಮೆರಿಕದ ತಂತ್ರಜ್ಞಾನದ ಸಂಯೋಜನೆಯಾಗಿದೆ. ಇದರಿಂದಾಗಿ ಭಾರತೀಯ ಯುದ್ಧ ನೌಕೆಗಳು ಬಹುಮುಖ ಯುದ್ಧ ಸಾಮರ್ಥ್ಯವನ್ನ ಹೊಂದಿದೆ. 2015 ನಂತರ ನಿರ್ಮಿಸಲಾದ ಯುದ್ಧ ನೌಕೆಗಳನ್ನ ವಿಶೇಷವಾಗಿ ಶತ್ರುಗಳ ಯುದ್ಧ ನೌಕೆಗಳನ್ನ ಚಕ್ರವ್ಯೂಹದಲ್ಲಿ ಬಲೆಗೆ ಬೀಳಿಸುವುದಕ್ಕಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಯಾಕಂದ್ರೆ ಈ ಒಂದು ಭಾರತೀಯ ಯುದ್ಧ ನೌಕೆಯು ಚೀನಾದ 3 ಅಥವಾ 4 ಯುದ್ಧ ನೌಕೆಗಳನ್ನ ನಾಶ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ಹೇಳಲಾಗುತ್ತಿದೆ. ಯಾವ ರೀತಿಯಲ್ಲಿ ಅಂದ್ರೆ ಲಾಂಗ್ ರೇಂಜ್ ಅಲ್ಲಿ ಹೊಡೆದುಳಿಸುವಂತಹದ್ದು. ಇದು ಮಿಸೈಲ್ ಸಿಸ್ಟಮ್ ಅನ್ನ ಹೊಂದಿದೆ, ಆಂಟಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದಿದೆ ಮತ್ತು ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಹೊಂದಿದೆ. ಸೊ ಈಗ ಚೀನಾದ ನೌಕಾಪಡೆಯ ಮುಂದೆ ಭಾರತೀಯ ನೌಕಾಪಡೆ ಯಾಕೆ ಬಲಿಷ್ಠವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಆಕ್ಚುಲಿ ಭಾರತೀಯ ನೌಕಾಪಡೆಯು ಅನೇಕ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಲ್ಲಿ ಹಾಗೂ ಕಡಲ್ಗಳ್ಳತನದ ವಿರುದ್ಧ ಹೋರಾಡುವುದು, ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೊಡುಗೆ ನೀಡುವಂತ ಯುದ್ಧ ಸಂದರ್ಭಗಳಲ್ಲಿ ಭಾಗವಹಿಸಿದೆ. ಆದರೆ ಈ ರೀತಿಯ ಸಂದರ್ಭಗಳಲ್ಲಿ ಚೀನಾದ ನೌಕಾಪಡೆಯು ಸೀಮಿತ ಅನುಭವವನ್ನು ಹೊಂದಿದೆ. ಕಾರ್ಯತಂತ್ರ ಮತ್ತು ಕೌಶಲ್ಯಗಳ ಬಗ್ಗೆ ಮಾತಾಡುವುದಾದರೆ ಭಾರತೀಯ ಯುದ್ಧ ನೌಕೆಗಳು ಕೇವಲ ಶಕ್ತಿಯನ್ನು ಪ್ರದರ್ಶಿಸುವುದಷ್ಟೇ ಅಲ್ಲದೆ ಇದನ್ನು ಹೊರತು ಯುದ್ಧದ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಚೀನಾದ ನೌಕಾಪಡೆಯು ಕೇವಲ ಸಂಖ್ಯೆಗಳ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದೆ. ಆದರೆ ಅದರ ಕಾರ್ಯತಂತ್ರದ ದಕ್ಷತೆಯು ಬಹಳ ಸೀಮಿತವಾಗಿದೆ. ಚೀನಾದ ಯುದ್ಧ ನೌಕೆಗಳು ಸಣ್ಣ ದೇಶಗಳ ಮೇಲೆ ಮಾನಸಿಕ ಒತ್ತಡವನ್ನು ಬೀರ್ತಾವೆ. ಆದರೆ ಭಾರತದಂತಹ ಅನುಭವಿ ನೌಕಾಪಡೆಯ ವಿರುದ್ಧ ಈ ತಂತ್ರವು ಕಾರ್ಯನಿರ್ವಹಿಸುವುದಿಲ್ಲ. ಭಾರತೀಯ ಯುದ್ಧ ನೌಕೆಗಳು ಬಹಳಷ್ಟು ಪ್ರಮಾಣದ ತಾಂತ್ರಿಕ ಸಾಮರ್ಥ್ಯಗಳನ್ನು ಒಳಗೊಂಡಿದ್ದು ಚೀನಾಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ಎದುರಿಸಲು ಇದು ಅತ್ಯಂತ ಕಷ್ಟಕರವಾಗಿಸುತ್ತದೆ. 2035 ವೇಳೆಗೆ 175 ಯುದ್ಧ ನೌಕೆಗಳನ್ನು ನಿರ್ಮಿಸುವುದು ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಭಾರತದ ತಂತ್ರವಾಗಿದೆ. ಚೀನಾದ ಪ್ರಭಾವವನ್ನು ತಡೆಯುವುದಕ್ಕಾಗಿ ಪೆಸಿಫಿಕ್ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವುದಕ್ಕಾಗಿ ಭಾರತವು ಬಯಸ್ತಾ ಇದೆ. INS ವಿಶಾಖಪಟ್ಟಣಂ ಮತ್ತು INS ಕೋಲ್ಕತ್ತಾದಂತಹ ಭಾರತೀಯ ಯುದ್ಧ ನೌಕೆಗಳು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಈ ಯುದ್ಧ ನೌಕೆಗಳು ಚೀನಾದ 3-4 ಯುದ್ಧ ನೌಕೆಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ನಾವು INS ಅರಿಹಂತ್ ಬಗ್ಗೆ ಮಾತಾಡುವುದಾದರೆ ಈ INS ಅರಿಹಂತ್ ನಂತಹ ಸಬ್ಮರೀನ್ಗಳು ಚೀನಾದ ರೆಡಾರಿಂದ ತಪ್ಪಿಸಿಕೊಳ್ಳುವ ಮೂಲಕ ನಾಶಪಡಿಸಬಹುದು. ಹಾಗೂ ಭಾರತದ ಸಬ್ಮರೀನ್ಗಳು ರಹಸ್ಯ ಕಾರ್ಯಾಚರಣೆಗಳಲ್ಲಿ ಮತ್ತು ಅಚಾನಕ್ಕಾಗಿ ದಾಳಿ ಮಾಡುವುದರಲ್ಲಿ ನಿಪುಣರಾಗಿವೆ. ಹಾಗೆ ಈಗ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಗ್ಗೆ ಮಾತಾಡೋಣ.
ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆಗೆ ಚೀನಾದ ಮೇಲೆ ದೊಡ್ಡ ಕಾರ್ಯತಂತ್ರದ ಅಂಚನ್ನು ಒದಗಿಸುತ್ತವೆ. ಇದು ಸಮುದ್ರದಲ್ಲಿನ ದೊಡ್ಡ ಶತ್ರು ನೌಕಾಪಡೆಗಳನ್ನ ಸುಲಭವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಯುದ್ಧ ನೌಕೆಗಳ ಸಂಖ್ಯೆಯಲ್ಲಿ ಚೀನಾ ಭಾರತಕ್ಕಿಂತ ಮುಂದಿರಬಹುದು, ಆದರೆ ಭಾರತೀಯ ನೌಕಾಪಡೆಯ ಶಕ್ತಿಯು ಅದರ ಉನ್ನತ ಮಟ್ಟದ ತಂತ್ರಜ್ಞಾನ, ಉತ್ತಮ ರಣನೀತಿ ಮತ್ತು ಯುದ್ಧ ಕೌಶಲ್ಯಗಳಲ್ಲಿ ಅಡಗಿದೆ. 2035ರ ವೇಳೆಗೆ ಚೀನಾವು 500 ಯುದ್ಧ ನೌಕೆಗಳನ್ನು ಹೊಂದಿರಬಹುದು, ಆದರೆ ಭಾರತವು 175 ಹೊಂದಿರ್ತದೆ. ಆದ್ರೂ ಕೂಡ ಭಾರತದ ತಂತ್ರಗಾರಿಕೆ ಮತ್ತು ಆಧುನಿಕ ಯುದ್ಧ ನೌಕೆಗಳು ಅವುಗಳ ಯಾವುದೇ ಸವಾಲನ್ನು ಎದುರಿಸಲು ಸಾಧ್ಯವಾಗಿಸುತ್ತದೆ. ಆದಾಗ್ಯೂ ಸಂಖ್ಯೆಗಳಿಗಿಂತ ಗುಣಮಟ್ಟ ಮತ್ತು ಕೌಶಲ್ಯದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತೀಯ ನೌಕಾಪಡೆಯು ಸಂಖ್ಯೆಗಳು ಎಲ್ಲವೂ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ. ಯಾಕಂದ್ರೆ ಭಾರತೀಯ ಯುದ್ಧ ನೌಕೆಗಳು ಸಂಖ್ಯೆಯ ಹೊರತಾಗಿಯೂ ಶತ್ರುಗಳ ಯುದ್ಧ ನೌಕೆಗಳನ್ನು ಸೋಲಿಸುವಲ್ಲಿ ಸಮರ್ಥವಾಗಿವೆ. ಸೊ ಗೆಳೆಯರೆ, ಈ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.